ಧರ್ಮಸ್ಥಳ ಅಂತ ಹೇಳಿದಾಕ್ಷಣ ತಟ್ಟಂತ ನಮಗೆ ನೆನಪಿಗೆ ಬರ್ತಾ ಇರುವಂತಹ ವಿಷಯವೇ ಇತ್ತೀಚೆಗೆ ಕೆಲವೊಂದಿಷ್ಟು ನಡೆದಂತಹ ಅಹಿತಕರ ಘಟನೆಗಳು ಹಾಗೂ ಎಂದಿಗೂ ಎಲ್ಲರ ಮನಸ್ಸಲ್ಲಿ ಪ್ರಶ್ನೆಯಾಗಿ ಕಾಣುತ್ತಿರುವ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ. ಧರ್ಮಸ್ಥಳ ತನ್ನ ಪಾವಿತ್ರ್ಯತೆಯನ್ನ ಕಾಪಾಡಿಕೊಂಡು ಬರ್ತಾ ಇರುವಂತಹ ಹಂತದಲ್ಲಿ ಈ ಘಟನೆ ನಡೆದು ಹೋಗಿದ್ರಿಂದ ಪ್ರತಿಯೊಬ್ಬರಿಗೂ ಇದು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಸ್ಥಿತಿಯನ್ನ ತಂದು ಬಿಟ್ಟಿದೆ ಅಂದ್ರೆ ತಪ್ಪಾಗಲಾರದು. ಅವೆಲ್ಲವೂ ಒಂದು ಕಡೆ ಆದ್ರೆ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆಯಾಗಿ ಇಂದಿಗೆ 13 ವರ್ಷವೇ ಕಳೆದ್ಬಿಟ್ಟಿದೆ. ಆ ಮುಗ್ಧ ಜೀವಕ್ಕೆ ನ್ಯಾಯ ಸಿಗಬೇಕು ಅಂತ ಅದೆಷ್ಟೋ ಕೂಗುಗಳು ಇಂದಿಗೂ ಕೇಳಿಸ್ತಾ ಇದೆ. ಇನ್ನು ಇಂದಿನಿಂದ ಅಂದ್ರೆ ಅಕ್ಟೋಬರ್ 9ರಿಂದ ರಾಜ್ಯದ 60 ಕಡೆಗಳಲ್ಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ನ್ಯಾಯಕ್ಕಾಗಿ ಜನಾಗ್ರಹ ಆಂದೋಲನ ಶುರುವಾಗ್ತಾ ಇದೆ, ಪ್ರತಿಭಟನೆ ಶುರುವಾಗ್ತಾ ಇದೆ. ಇದೇ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತ ಶ್ರೀಕಂಠ. ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಆಯೋಜಿಸಿರುವ ನ್ಯಾಯಕ್ಕಾಗಿ ಜನಾಗ್ರಹ 2025 ಅಕ್ಟೋಬರ್ 9ರಂದು ರಾಜ್ಯಾದ್ಯಂತ ಮೊದಲ ಬಾರಿಗೆ ಒಂದೇ ದಿನದಲ್ಲಿ ಗ್ರಾಮಗಳಲ್ಲಿ ದೌರ್ಜನ್ಯ ವಿರೋಧಿ ವೇದಿಕೆ ಜನಾಗ್ರಹ ಸಭೆ, ಪ್ರತಿಭಟನೆ ಹಾಗೂ ಕ್ಯಾಂಡಲ್ ಲೈಟ್ ಪ್ರದರ್ಶನ ಒಳಗೊಂಡಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವ ನೂರಾರು ಜನರ ನಾಪತ್ತೆ ಮತ್ತು ಅಸಹಜ ಸಾವಿನ ಪ್ರಕರಣ ಮತ್ತು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ನ್ಯಾಯಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಕರೆ ಕೊಟ್ಟಿದೆ. ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ನಡೆದಿದ್ದಂತಹ ದಿನವಾದ ಅಕ್ಟೋಬರ್ 9ರಂದು ರಾಜ್ಯದ 60 ಕಡೆಗಳಲ್ಲಿ ನ್ಯಾಯಕ್ಕಾಗಿ ಜನಾಗ್ರಹ ಪ್ರತಿಭಟನೆಗಳು ನಡೀತಾ ಇದೆ ಅಂತ ವೇದಿಕೆ ತಿಳಿಸಿದೆ. ಇನ್ನು 2012ರ ಅಕ್ಟೋಬರ್ 9ರಂದು ಸೌಜನ್ಯ ಮೇಲೆ ದುರುಳರು ಅತ್ಯಾಚಾರ ಎಸಗಿ ಕೊಲೆಗೈದಿದ್ರು. ಆಕೆಯ ಮೃತದೇಹವು ನೋಡೋದಕ್ಕೆ ಅಸಾಧ್ಯವಾದಂತಿತ್ತು. ಧರ್ಮಸ್ಥಳದ ಪ್ರಾಕೃತಿಕ ಕೇಂದ್ರದ ಎದುರಿನ ತೊರೆಯಲ್ಲಿ ಆಕೆಯ ಮೃತದೇಹವು ಪತ್ತೆಯಾಗಿತ್ತು. ಆ ಘಟನೆ ನಡೆದು ಈಗಾಗಲೇ 13 ವರ್ಷಗಳೇ ಕಳೆದುಬಿಟ್ಟಿದೆ. ಆದಾಗ್ಯೂ ನೈಜ ಅಪರಾಧಿಯ ಬಂಧನವಾಗಿಲ್ಲ. ಪ್ರಕರಣದಲ್ಲಿ ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ನ್ಯಾಯ ದೊರೆತಿಲ್ಲ ಅಂತ ವೇದಿಕೆ ಆಗ್ರಹಿಸಿದೆ. ಕಳೆದ ಕೆಲ ತಿಂಗಳುಗಳ ಹಿಂದೆ ಸಮೀರ್ ಎಂಡಿ ಎನ್ನುವಂತಹ ಯುವಕ ಧರ್ಮಸ್ಥಳದ ಸೌಜನ್ಯ ನಾಪತ್ತೆ ಹಾಗೂ ನಿಗೂಢ ಕೊಲೆ ಕೇಸ್ ಬಗ್ಗೆ ಯೂಟ್ಯೂಬ್ನಲ್ಲಿ ಎಐ ವಿಡಿಯೋ ಮಾಡಿದ್ದ. ಆ ವಿಡಿಯೋ ಯೂಟ್ಯೂಬ್ನಲ್ಲಿ ಅತಿದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಡ್ತು. ಆ ನಂತರ ರಾಜ್ಯದ ಮೂಲೆ ಮೂಲೆಯಲ್ಲೂ ಎಐ ವಿಚಾರ ಪ್ರತಿಧ್ವನಿಸಿದ್ರೆ ದೇಶಾದ್ಯಂತವೂ ಧರ್ಮಸ್ಥಳದಲ್ಲಿ ಕೊಲೆ ನಡೆದಿದೆ ಎನ್ನುವಂತಹ ವಿಚಾರ ಚರ್ಚೆಗೆ ಗ್ರಾಸವಾಗ್ಬಿಡ್ತು. ಅಂದಿನಿಂದ ಇಲ್ಲಿಯವರೆಗೂ ನಿರಂತರವಾಗಿ ಪ್ರತಿದಿನವೂ ಈ ಬಗ್ಗೆ ಏನಾದರೊಂದು ಸುದ್ದಿ ಇದ್ದೇ ಇರುತ್ತೆ. ಆ ನಂತರ ರಾಜ್ಯದ ಮೂಲೆ ಮೂಲೆಯಲ್ಲೂ ಈ ಎಐ ವಿಚಾರ ಪ್ರತಿಧ್ವನಿಸಿದ್ರೆ ದೇಶಾದ್ಯಂತವೂ ಈ ವಿಚಾರ ಚರ್ಚೆಗೆ ಗ್ರಾಸವಾಗ್ಬಿಡ್ತು. ನಿರಂತರವಾಗಿ ಅಂದಿನಿಂದ ಇಂದಿನವರೆಗೂ ಪ್ರತಿದಿನವೂ ಈ ಬಗ್ಗೆ ಏನಾದರೊಂದು ಸುದ್ದಿ ಇದ್ದೇ ಇರುತ್ತೆ. ಇದೀಗ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ನಡೆದಿದ್ದ ದಿನವಾದ ಅಕ್ಟೋಬರ್ 9ರಂದು ಅಂದ್ರೆ ಇದೇ ದಿನ ರಾಜ್ಯದ 60 ಕಡೆಗಳಲ್ಲಿ ನ್ಯಾಯಕ್ಕಾಗಿ ಜನಾಗ್ರಹ ಪ್ರತಿಭಟನೆಗಳು ನಡೀತಾ ಇದೆ ಅಂತ ವೇದಿಕೆ ತಿಳಿಸಿದೆ. ಇನ್ನು ಸೌಜನ್ಯ ಪ್ರಕರಣ ಮಾತ್ರವಲ್ಲದೆ ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಕೊಲೆ, ಭೂ ಕಬಳಿಕೆ, ದಲಿತರ ಮೀಸಲು ಭೂಮಿ ಕಬಳಿಕೆ, ಮೈಕ್ರೋ ಫಿನಾನ್ಸ್, ಬಡ್ಡಿ ದಂಧೆ ಸೇರಿದಂತೆ ಹಲವಾರು ಕೃತ್ಯಗಳು ನಡೆದಿವೆ ಎನ್ನಲಾಗ್ತಾ ಇದೆ. ಈ ಎಲ್ಲಾ ಕೃತ್ಯಗಳನ್ನ ಖಂಡಿಸಿ ನ್ಯಾಯಕ್ಕಾಗಿ ಆಗ್ರಹಿಸಿ ಅಕ್ಟೋಬರ್ 9ರಂದು ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ ಅಂತ ವೇದಿಕೆ ವಿವರಿಸಿದೆ. 1980ರಿಂದ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವುಗಳು, ಕೊಲೆ, ಅತ್ಯಾಚಾರ, ಭೂ ಕಬಳಿಕೆ ವಿರುದ್ಧ ಹೋರಾಟ ನಡೀತಾ ಇದೆ. ಆದ್ರೆ ಇದೇ ಮೊದಲ ಬಾರಿಗೆ ರಾಜ್ಯಾದ್ಯಂತ ಒಂದೇ ದಿನದಲ್ಲಿ ಜನಾಗ್ರಹ ಸಭೆ, ಆಗ್ರಹ ಪತ್ರ ಸಲ್ಲಿಕೆ, ಸಮಾವೇಶ, ಪ್ರತಿಭಟನೆ, ಭಿತ್ತಿ ಪತ್ರ ಪ್ರದರ್ಶನಗಳು ನಡೀತಾ ಇರೋದು ನಿಜಕ್ಕೂ ಆಶ್ಚರ್ಯಗೊಳಿಸಿದೆ. ಇನ್ನು ನೀವು ನೋಡಿದಂತೆ ದಿನಕ್ಕೊಂದು ಸ್ಟೇಟ್ಮೆಂಟ್ಸ್ಗಳು, ಕ್ಷಣಕ್ಕೊಂದು ಹೇಳಿಕೆಗಳು, ಹಲವಾರು ಪಾತ್ರಧಾರಿಗಳು, ತಪ್ಪೊಪ್ಪಿಗೆ, ಕ್ಷಮಾಪಣೆ, ಬುರುಡೆ ಕಥೆ, ಯೂಟ್ಯೂಬರ್ಗಳ ಹಾವಳಿ, ಹೀಗೆ ಹಲವಾರು ಕಥಾನಕಗಳನ್ನ ನೀವೆಲ್ಲರೂ ದಿನನಿತ್ಯ ಗಮನಿಸುತ್ತಲೇ ಬಂದಿದ್ದೀವಿ. ಸದ್ಯಕ್ಕೆ SIT ರಚನೆ ಆಗಿದೆ. SIT ತನಿಖೆಯನ್ನ ಮಾಡ್ತಾ ಇದೆ. ಇನ್ನು ಬಹಳಷ್ಟು ಬೇಗ SIT ತನ್ನ ವರದಿಯನ್ನ ಕೊಡುವಂತಹ ನಿರೀಕ್ಷೆ ಕೂಡ ಇದೆ. ಆದಷ್ಟು ಬೇಗ ಸೌಜನ್ಯಗೆ ನ್ಯಾಯ ಸಿಗಲಿ ಎಂಬುದೇ ಸ್ಪೀಡ್ ನ್ಯೂಸ್ನ ಆಶಯವಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ದು, ವೇಗ ನಮ್ದು.